ಒಂದು ಕಾಡಿನಲ್ಲಿ ಒಂದು ಸಿಂಹವಿತ್ತು. ಅದನ್ನು ಕಂಡರೆ ಎಲ್ಲಾ ಪ್ರಾಣಿಗಳು ಗಡಗಡನೆ ನಡುಗುತ್ತಿದ್ದವು. ಗರ್ಜಿಸುತ್ತಾ ಬಂತು. ಅದಕ್ಕೆ ಒಂದು ದಿನ ಹಸಿವಾಗಿತ್ತು. ನನಗೆ ಬಹಳ ಹಸಿವಾಗಿದೆ. ಎಷ್ಟು ಹುಡುಕಿದರೂ ಒಂದು ಪ್ರಾಣಿಯೂ ಸಿಗುತ್ತಿಲ್ಲ. ಅದು ಆಹಾರಕ್ಕಾಗಿ ಕಾಡೆಲ್ಲ ಸುತ್ತಿ ಸುತ್ತಿ ಆಯಾಸಗೊಂಡಿತು. ಒಂದು ಪ್ರಾಣಿಯೂ ಸಿಗಲಿಲ್ಲ. ಸಿಂಹ ಆಯಾಸದಿಂದ ಮಲಗಿತು. ಸ್ವಲ್ಪ ಹೊತ್ತಿಗೆ ಇಲಿಯೊಂದು ಬಂದಿತು. ಸಿಂಹದ ಮೈಮೇಲೆ ಓಡಾಡಿ ನಿದ್ರಾಭಂಗ ಮಾಡಿತು. ಆಗ ಸಿಂಹವು ಕೋಪದಿಂದ ಗರ್ಜಿಸಿತು. ಕೆಲವೋ ಸಣ್ಣ ಪ್ರಾಣಿಯೇ, ಸಿಕ್ಕಿದೆಯಾ? ನಿನ್ನ ಒಸಗಿಯಾಗಿ ಬಿಡುತ್ತೆ. ಎಲ್ಲವೋ ಇಲ್ಲಿ ನನ್ನ ಮೈ ಮೇಲೆಲ್ಲ ಓಡಾಡಿ ನಿದ್ರಾಭಂಗ ಮಾಡಿರುವೆ. ಅಲ್ಲದೆ ನನಗೆ ಹಸಿವೆಯೂ ಆಗಿದೆ. ನಿನ್ನನ್ನು ತಿಂದು ಬಿಡುತ್ತೇನೆ. ಬೇಡ ಮೃಗರಾಜ, ನನ್ನನ್ನು ಬಿಟ್ಟು ಬಿಡು. ಇಲ್ಲ ಇಲ್ಲ, ನಿನ್ನನ್ನು ಕೊಲ್ಲದೆ ಬಿಡುವುದೇ ಇಲ್ಲ. ಗಡಗಡನೆ ನಡುಗುತ್ತಾ, ಅಯ್ಯ ಮೃಗರಾಜ, ದಯವಿಟ್ಟು ನನ್ನನ್ನು ಕೊಲ್ಲಬೇಡ, ಬಿಟ್ಟು ಬಿಡು. ನಿನಗೆ ಕಷ್ಟ ಬಂದಾಗ ಸಹಾಯ ಮಾಡುತ್ತೇನೆ. ಬದುಕಿಕೋ, ಹೋಗು ಎಂದು ಬಿಟ್ಟು ಬಿಟ್ಟಿತು. ಸಿಂಹ ಒಂದು ದಿನ ಬೇಟೆಗಾರನ ಬಲೆಗೆ ಸಿಕ್ಕಿ ಬಿದ್ದಿತು. ಅದು ಬಲೆಯಿಂದ ಹೊರಬರಲು ಪರದಾಡುತ್ತಿತ್ತು. ಅಯ್ಯ, ಕಾಪಾಡಿ ಕಾಪಾಡಿ, ನಾನು ಮೃಗರಾಜನಾದ ಸಿಂಹ, ಕಾಪಾಡಿ, ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಈ ಮಾತುಗಳನ್ನು ಕೇಳಿಸಿಕೊಂಡು ಇಲಿರಾಯ ಓಡಿ ಬಂದು ತನ್ನ ಚೂಪಾದ ಹಲ್ಲುಗಳಿಂದ ಕತ್ತರಿಸಿ ಬಲೆಯಿಂದ ಬಿಡಿಸಿತು. ಆಗ ಸಿಂಹಕ್ಕೆ ಸಂತೋಷವಾಗಿ ಇಲಿಯನ್ನು ಅಭಿನಂದಿಸಿತು. ಅಂದಿನಿಂದ ಅವೆರಡು ಸಂತೋಷದಿಂದಿದ್ದವು.